ನಮ್ಮ ತಾಲೂಕಲ್ಲಿ ಸುಮಾರು 1,20,000 ಸುಮಾರು 65,000 ಮಾತ್ರ ಬಿತ್ತನೆಗೆ ಉಳುಮೆ ಮಾಡಕ್ಕೆ ಇರುವಂತ ಭೂಮಿ. ಅದರಲ್ಲಿ ಕೂಡ ನಾನು ಸುಮಾರು 58,000 ರಿಂದ 59,000 ಬಿತ್ತನೆಗೆ ರೆಡಿ ಮಾಡ್ಕೊಂಡಿದ್ರು. ಆದ್ರೆ 30,000 ಕೂಡ ಬಿತ್ತನೆ ಮಾಡಕ್ ಆಗಿಲ್ಲ. 30,000 ಹೆಕ್ಟೇರ್ ಕೂಡ ಬಿತ್ತನೆ ಮಾಡಕ್ ಆಗಿಲ್ಲ. ಅದರಲ್ಲಿ ಬಿತ್ತಿರೋದ್ರಲ್ಲಿ ಕೂಡ ಸುಮಾರು 70% ಇವತ್ತು ನಾಶ ಆಗೋಗಿದೆ, ಹಾನಿಯಾಗಿದೆ. ಮತ್ತೆ ಈಗ ನೀವು ಸುತ್ತ ತಿರುಗಿ ನೋಡಿ, ಎಲ್ಲಿ ನೋಡಿದ್ರು ವಿಂಡ್ ಫ್ಯಾನು ಮತ್ತೆ ಹೈ ಟೆನ್ಷನ್ ಲೈನುಗಳು, HT ಲೈನುಗಳು, ಸೋಲಾರು ಇದ್ರದ್ದೇ ಹೋಗಿ ಇಲ್ಲಿ ಯಾವುದೇ ರೀತಿ ದುಡಿಮೆಗೆ ಇದನ್ನೇ ನಂಬ್ಕೊಂಡಿರೋಂಥವ್ರು. ಈಗ ಏನೋ ನಾವು ನಮ್ಮ ಸರ್ಕಾರದ ಒಂದು ಆದಾಸೆಯಿಂದ ಒಂದು 74 ಕೆರೆ ತುಂಬಿಸೋ ಯೋಜನೆ ಕಂಪ್ಲೀಟ್ ಆಗಿರೋದ್ರಿಂದ ಸ್ವಲ್ಪ ಈಗ ಟ್ರಯಲ್ ಆಗಿ ಕೆರೆಗೆ ನೀರು ಬಂದು ಈಗ ಎಲ್ಲ ಕಡೆನೂ ಬರ್ತಾ ಇದ್ದಾವೆ. ಆದರೆ ಅದು ಅಚ್ಚುಕಟ್ಟು ಪ್ರದೇಶದಲ್ಲಿ ಮಾತ್ರ ಉಪಯೋಗ ಆಗುತ್ತೆ ಹೊರತು ಈ ತರ ಒಣಭೂಮಿನ ನಂಬ್ಕೊಂಡು ಇರೋರಿಗೆ ಯಾವುದೇ ರೀತಿ ಉಪಯೋಗ ಇಲ್ಲ. ಸೊ ಇದು ಈಗಾಗಲೇ ತುಂಬಾ ತಡ ಆಗಿದೆ. ಬರ ಘೋಷಣೆ ಮಾಡಿದ್ರೆ ನಮ್ಮ ತಾಲೂಕನ್ನ, ಈಗ ಈ ವರದಿ ರಿಪೋರ್ಟ್ ತಗೊಂಡು ಬೇಗನೆ ಆದಷ್ಟು ಬೇಗ ಬರ ಅಂತೇಳಿ ನಮ್ಮ ತಾಲೂಕನ್ನ, ನಮ್ಮ ಜಿಲ್ಲೆನ ಘೋಷಣೆ ಮಾಡಿ ಇಲ್ಲಿ ನಮ್ಮ ರೈತರಿಗೆ ಆದಷ್ಟು ಬೇಗ ಶೀಘ್ರ ಪರಿಹಾರ ಮತ್ತು ಅವರ ಜೊತೆಗೆ ನಿಂತ್ಕೋಬೇಕು ನಮ್ಮೆಲ್ಲರ ಮನವಿ. 15ನೇ ತಾರೀಕುವರೆಗೂ ತೀರ್ಮಾನ ತಗೊಂತೀವಿ. ಎತ್ಗಳಿಗೆ ಅಷ್ಟೇ ಆಗ್ಬೋದು, ದೊಡ್ಡದಾಗಿ ಆಗೋದಿಲ್ಲ. ಮಳೆ ಬಂದ್ರೂ ಇದರಿಂದ ಏನಾಗಲ್ಲ, ಎಲ್ಲ ಇನ್ಕಂಪ್ಲೀಟ್ ಅರ್ಧಂಬರ್ಧ ಬೆಳೆ ಇದೆಲ್ಲ 100% ಕ್ರಾಪ್ ಲಾಸ್ ಆಗಿದೆ ಸರ್. ರೈತರ ಜೀವನ ಬಹಳ ಕಷ್ಟ ಇದೆ ಸರ್. ಹೇಳ್ಬಾರ್ದು ಸರ್, ಎಷ್ಟಂತ ಈ ವರ್ಷ ತೊಂದರೆ ಸರ್. ನಂಬಿಕೆಲ್ಲ ಜೀವನ ಆಗ್ಬಿಡು ಸರ್. ನಂಬಿಕೆಲ್ಲ ಜೀವನ ಆಗ್ಬಿಡು ಸರ್. ಮಳೆಯಿಂದ ನಾವು ಬೆಳಿಬೇಕು ಸರ್, ಹಂಗಾಗಿ ಮಳೆನ ಕೈ ಕೊಟ್ಟ ಜೀವನದ್ದೇ ಕಷ್ಟ ಇದೆ ಸರ್. ಎಲ್ಲ ಬೀಜ ಗೊಬ್ಬರ ಎಲ್ಲ ದುಬಾರಿ ಸರ್. 200 ರೂಪಾಯಿ ಒಂದು ಚೀಲ ಗೊಬ್ಬರ ಸರ್. ಇದೆಲ್ಲ ಜೀವನ. ಹೌದು ಸರ್, ಹೇಳ್ಬಾರ್ದು ಸರ್. ಅಷ್ಟು ಕಷ್ಟದಾಗ ಜೀವನ ಮಾಡಕತ್ತಿ ನೋಡಿ ಸರ್. ರೈತರ ಜೀವನ ನೆಮ್ಮದಿ ಇಲ್ಲ ಸರ್. ಇದ್ದಂತ ಬಂಗಾರ ಬೆಳ್ಳಿ ಎಲ್ಲ ಅಡವಿಟ್ಟು ಬೀಜ ಗೊಬ್ಬರ ತಂದು ಹಾಕಿ ಸರ್, ಭೂಮಿ ತಾಯಿಗೆ ಈಗ ಮಾಡಿ ಸರ್. ಮಳೆಯಿಂದ ಬಹಳ ಕಷ್ಟ ಆಗ್ಬಿಡ ಸರ್. ದಯವಿಟ್ಟು ನಿಮ್ ಕೈ ಮುಗಿದು ಕೇಳಿಸ ಸರ್. ಸರ್ ಪ್ಲೀಸ್ ಸರ್, ನಿಮ್ ಕಾಲ ರೈತರಿಗೆ ಒಳ್ಳೇದು ಮಾಡಿ. ಬಹಳ ಕಷ್ಟ ಇದೆ ಸರ್ ಜೀವನ.